ರಾಜ್ಯದಲ್ಲಿ ಚನ್ನಪಟ್ಟಣ ಒಂದೇ ಅಲ್ಲ, ಇನ್ನು 2 ಉಪಚುನಾವಣೆಗಳು ಆಗಬೇಕಾಗಿದೆ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು 6 ತಿಂಗಳಲ್ಲಿ ಆಗಬೇಕಾಗ್ತದೆ. ಹಾಗಾಗಿ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು. ಅದೇ ರೀತಿ ಚನ್ನಪಟ್ಟಣ ಇರ್ಬೋದು, ಇನ್ನು 2 ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸುಗಮವಾಗಿ 2 ಪಕ್ಷದ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತಳಹಂತದ ಕಾರ್ಯಕರ್ತರುಗಳು ಕ್ಷೇತ್ರಗಳಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ಕೂಡ ನಾವು ಕ್ರೋಢೀಕರಿಸಿಕೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೇವೆ. ರಾಜ್ಯದಲ್ಲಿ ಚನ್ನಪಟ್ಟಣ ಒಂದೇ ಅಲ್ಲ, ಇನ್ನು 2 ಉಪಚುನಾವಣೆಗಳು ಆಗಬೇಕಾಗಿದೆ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು 6 ತಿಂಗಳಲ್ಲಿ ಆಗಬೇಕಾಗ್ತದೆ. ಹಾಗಾಗಿ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು. ಅದೇ ರೀತಿ ಚನ್ನಪಟ್ಟಣ ಇರ್ಬೋದು, ಇನ್ನು 2 ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸುಗಮವಾಗಿ 2 ಪಕ್ಷದ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತಳಹಂತದ ಕಾರ್ಯಕರ್ತರುಗಳು ಕ್ಷೇತ್ರಗಳಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ಕೂಡ ನಾವು ಕ್ರೋಢೀಕರಿಸಿಕೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೇವೆ. ರಾಜ್ಯದಲ್ಲಿ ಚನ್ನಪಟ್ಟಣ ಒಂದೇ ಅಲ್ಲ, ಇನ್ನು 2 ಉಪಚುನಾವಣೆಗಳು ಆಗಬೇಕಾಗಿದೆ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು 6 ತಿಂಗಳಲ್ಲಿ ಆಗಬೇಕಾಗ್ತದೆ. ಹಾಗಾಗಿ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು. ಅದೇ ರೀತಿ ಚನ್ನಪಟ್ಟಣ ಇರ್ಬೋದು, ಇನ್ನು 2 ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸುಗಮವಾಗಿ 2 ಪಕ್ಷದ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತಳಹಂತದ ಕಾರ್ಯಕರ್ತರುಗಳು ಕ್ಷೇತ್ರಗಳಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ಕೂಡ ನಾವು ಕ್ರೋಢೀಕರಿಸಿಕೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೇವೆ.